ಹಾಲೆಲೂಯ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದಂತಹ ದಿನ. ಕರ್ತನನ್ನು ಸ್ತುತಿಸಿ ಆತನ ಮಾತು ಧ್ಯಾನಿಸುವುದಕ್ಕಾಗಿ ಅನುಗ್ರಹಿಸಿದ್ದಾರೆ. ಶಿಲುಬೆಯ ಮಾತುಗಳನ್ನು ಧ್ಯಾನಿಸ್ತಿದ್ದೇವಲ್ಲವೇ? ನಿನ್ನೆ ಮೊದಲನೆಯ ಮಾತಿನ ಕುರಿತು ಧ್ಯಾನಿಸಿದ್ದೇವೆ. ಈ ದಿನ ಎರಡನೆಯ ಮಾತಿನ ಕುರಿತಾಗಿ ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆ ಕಲ್ವರಿ ಶಿಲುಬೆಯ ಮೇಲೆ ನೀವು ಮಾಡಿರುವ ಯಜ್ಞವನ್ನು, ನೀವು ನುಡಿದ ಮಾತುಗಳನ್ನು, ನಿಮ್ಮ ತ್ಯಾಗವನ್ನು, ನಿಮ್ಮ ಪ್ರೀತಿಯನ್ನು ದೇವರೇ ಮತ್ತಷ್ಟು ಹೆಚ್ಚು ನಾವು ಸವಿಯುವಂತೆ, ನಿಮ್ಮಲ್ಲಿ ಆನಂದಿಸುವುದಕ್ಕಾಗಿ, ನಿಮ್ಮನ್ನು ಸ್ತುತಿಸುವುದಕ್ಕಾಗಿ, ನಿಮಗೆ ಕೃತಜ್ಞತೆ ಸ್ತುತಿ ಸಲ್ಲಿಸುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಮ್ಮ ಕರ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞವಾಗಿದ್ದಾರೆ. ಕೆಲವರು ಹೇಳುವಂತೆ ಯಾರೋ ಆತನನ್ನು ಹಿಡಿದು ಬಾಧೆಪಡಿಸಲಿಲ್ಲ. ಆತನು ಯಾರ ವಶದಲ್ಲಿರುವ ಆತನು ಪ್ರಿಯರೇ, ಆ ದಿನ ಇಸ್ಕರಿಯೋತ ಯೂದನು ಮುದ್ದಿಡುತ್ತಾನೆ. ಆದರೆ ಆ ಸೈನಿಕರು ಹಿಡಿಯಲು ಬರುತ್ತಾರೆ. ಆದರೆ ಆತನನ್ನು ನೋಡಿದ ಕೂಡಲೇ ಹಿಂದಕ್ಕೆ ಬೀಳ್ತಾರೆ. ಏನು ನೀವು ಹುಡುಕ್ತಿರೋದು? ಯಾರನ್ನು ಹುಡುಕ್ತಾ ಇರೋದು? ಅವರು ನಜರೇತಿನ ಯೇಸು ಅಂದಾಗ ಆತನು ನಾನೇ ಎಂದು ಯೇಸು ಹೇಳಿ ತನ್ನನ್ನು ತಾನು ಒಪ್ಪಿಸಿಕೊಡ್ತಾರೆ. ಹೌದು ಪ್ರಿಯರೇ, ಯೇಸು ಕೈಲಾಗದವರಾಗಿ ಶಿಲುಬೆಗೆ ಹಾಕಲ್ಪಟ್ಟಿಲ್ಲ. ಆತನು ಬೇಕಂತಲೇ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದನ್ನು ಮತ್ತೊಂದು ಸಾರಿ ನಾವು ನೆನಪು ಮಾಡಿಕೊಳ್ಳಬೇಕು. ಯೇಸು ಮರಣ ಹೊಂದುವುದಕ್ಕಿಂತ 700 ವರ್ಷಕ್ಕಿಂತ ಮುಂಚೆಯೇ ಯೆಶಾಯ ಪ್ರವಾದಿಸುತ್ತಾನೆ. ಯೆಶಾಯ 53ನೇ ಅಧ್ಯಾಯ 12ನೇ ವಚನದ ಕೊನೆಯ ಸಾಲು ಏನು ಹೇಳುತ್ತೆ ನೋಡಿಕೊಳ್ಳೋಣ ಬನ್ನಿ. ಹೇಗೆಂದರೆ, ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿದನು, ದ್ರೋಹಿಗಳೊಂದಿಗೆ ಏನಂತೆ? ದ್ರೋಹಿಗಳೊಂದಿಗೆ ತನ್ನನ್ನೂ ಎಣಿಸಿಕೊಂಡನು, ಬಹು ಜನರ ದ್ರೋಹಗಳ ಪಾಪವನ್ನು ಹೊರುತ್ತಾ ತಿರುಗಿ ಬಿದ್ದವರಿಗಾಗಿ ವಿಜ್ಞಾಪನೆ ಮಾಡಿದನು. ಈ ಮಾತು ಅಕ್ಷರಶಃ ಶಿಲುಬೆ ಮೇಲೆ ನೇತಾಡಲ್ಪಡುವ ಯೇಸುವಿನ ಕುರಿತು ನೆರವೇರಿದೆಯಲ್ಲವೇ? ಆತನು ಅಂತೆ ಮರಣ ಹೊಂದುವಂತೆ ತನ್ನ ಪ್ರಾಣವನ್ನೇ ಧಾರೆ ಎರೆದನು ಎಂದು ನೋಡ್ತೇವೆ. ದ್ರೋಹಿಗಳೊಂದಿಗೆ ತನ್ನನ್ನೂ ಎಣಿಸಿಕೊಂಡನು. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಭಯಂಕರವಾದ ಇನ್ನಿಬ್ಬರು ಕಳ್ಳರನ್ನು, ಯೇಸುವಿನ ಈಚೆ ಕಡೆಗೆ ಒಬ್ಬನನ್ನು, ಯೇಸುವಿನ ಆಚೆ ಕಡೆಗೆ ಒಬ್ಬನನ್ನು ಶಿಲುಬೆಗೆ ಹಾಕುತ್ತಾರೆ. ಅದನ್ನು ನಾವು ನೋಡ್ತೇವಲ್ಲವೇ? ಹೇಳಬೇಕಾದರೆ ಯೇಸು ಕ್ರಿಸ್ತನು ಹೋರಿರುವಂತಹ ಶಿಲುಬೆ ಕೂಡ ಭಯಂಕರವಾದ ಅಪರಾಧಿಗೆ, ನರಹಂತಕನು, ದರೋಡೆಕೋರನು ಆಗಿರುವಂತಹ ಬರಬ್ಬನಿಗೋಸ್ಕರ ನೇಮಿಸಲ್ಪಟ್ಟ ಶಿಲುಬೆಯಾಗಿತ್ತು. ಆದರೆ ಘೋರವಾದಂತಹ ಪಾಪಿಗೋಸ್ಕರ ನೇಮಿಸಲ್ಪಟ್ಟ ಆ ಶಿಲುಬೆಯನ್ನು ಘೋರ ಪಾಪಿಗಳಾದಂತಹ ಮಾನವರಾಗಿರುವ ನಮ್ಮೆಲ್ಲರಿಗೋಸ್ಕರ ಆ ಶಿಲುಬೆಯನ್ನು ಹೊತ್ತುಕೊಂಡು ಆ ಶಿಲುಬೆಯ ಮೇಲೆ ನಮ್ಮ ಯೇಸು ನಮಗೋಸ್ಕರ ಯಜ್ಞವಾಗಿ ಅರ್ಪಿಸಿಕೊಟ್ರು. ಆತನಿಗೆ ಉಂಟಾದ ಗಾಯಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು. ಆತನು ಸುರಿಸಿರುವ ರಕ್ತದಿಂದ ನಮಗೆ ಪಾಪ ಕ್ಷಮಾಪಣೆ ಉಂಟಾಯಿತು. ಆ ಗೊಲ್ಗೊತ್ತಾ ಗುಡ್ಡದ ಮೇಲೆ ಆತನನ್ನು ಕಳ್ಳರೊಂದಿಗೆ ಶಿಲುಬೆಗೆ ಹಾಕಿದಾಗ, ಲೂಕನ ಸುವಾರ್ತೆ 23ನೇ ಅಧ್ಯಾಯ 39ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿರಿ. ತೂಗ ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನೂ ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ಆದರೆ ಈತನಲ್ಲಾದರೂ ಯಾವ ತಪ್ಪಿಲ್ಲ ಎಂದು ಹೇಳಿದನು. ಮತ್ತೊಂದು ಸುವಾರ್ತೆಯಲ್ಲಿ ಬರೆಯಲಾಗಿದೆ, ಆ ದುಷ್ಕರ್ಮಿಗಳಿಬ್ಬರೂ ಯೇಸುವನ್ನು ದೂಷಿಸಿದರು ಎಂಬುದಾಗಿ. ಆದರೆ ಯಾವಾಗ ಈ ಎರಡನೆಯ ಕಳ್ಳ, ಆದರೆ ಆ ಒಬ್ಬ ದುಷ್ಕರ್ಮಿ, ತಂದೆಯೇ, ಇವರು ಏನು ಮಾಡುತ್ತಿದ್ದಾರೆಂದು ಇವರು ಅರಿಯರು, ಇವರನ್ನು ಕ್ಷಮಿಸು ಎಂಬ ಮೊದಲನೇ ಮಾತನ್ನು ಯಾವಾಗ ಕೇಳಿದನೋ, ಕ್ರಿಸ್ತನಲ್ಲಿ ದೈವತ್ವವನ್ನು ಅವನು ಕಂಡುಕೊಳ್ಳುತ್ತಾನೆ. ಕ್ರಿಸ್ತನಲ್ಲಿ ನಂಬಿಕೆಯನ್ನಿಡುತ್ತಾನೆ. ಇನ್ನೊಬ್ಬ ಕಳ್ಳ ಅದನ್ನು ಗ್ರಹಿಸದೆ, ನೀನು ಕ್ರಿಸ್ತನಾಗಿದ್ದರೆ ನಿನ್ನನ್ನೂ ರಕ್ಷಿಸಿಕೋ ಮತ್ತು ನಮ್ಮನ್ನು ಕೂಡ ರಕ್ಷಿಸು ಎಂದು ಹೇಳ್ತಿದ್ದಾನೆ. ಅಂದರೆ ಅವನ ಉದ್ದೇಶವೇನು? ನೀನು ಶಿಲುಬೆಯಿಂದ ಇಳಿದು ಬಿಡು, ನಮ್ಮನ್ನು ಶಿಲುಬೆಯಿಂದ ಇಳಿಸು, ನಮಗೆ ಶಿಲುಬೆಗೆ ಹಾಕಿದವರ ಸಂಗತಿಯನ್ನು ನೋಡಿಕೊಳ್ಳೋಣ ಎನ್ನುವ ರೀತಿಯಲ್ಲಿ ಈ ಲೋಕದಲ್ಲಿ ಮತ್ತೆ ಬದುಕಬೇಕು, ನಾನು ಈ ಲೋಕದಲ್ಲಿ ಕಕ್ಷ ತೀರಿಸಿಕೊಳ್ಳಬೇಕು, ಈ ಲೋಕದಲ್ಲಿಯೇ ಉಳ್ಕೊಳ್ಬೇಕೆನ್ನುವ ರೀತಿಯಲ್ಲಿ ಲೌಕಿಕವಾಗಿ ಕೇಳ್ತಾನೆ ಯೇಸುವಿಗೆ. ಈ ದಿನವೂ ಕೂಡ ಬಹಳಷ್ಟು ಜನ
ಲೌಕಿಕ ವಿಷಯಗಳನ್ನೇ ದೇವರ ಬಳಿಗೆ ಬಂದು ಕೇಳ್ತಾರೆ. ದೇವರೇ, ನೀನು ದೇವರಾಗಿದ್ರೆ ನನಗೆ ಕಾರ್ ಕೊಡು, ಅದು ಕೊಡು, ಇದು ಕೊಡು. ದೇವರೇ, ನಿಜವಾಗ್ಲೂ ನೀನಿದ್ರೆ ನನಗೆ ಸಾಲ ಸಿಗುವಂತೆ ಮಾಡು ಎಂದು ವಿಚಿತ್ರವಾಗಿರುತ್ತವೆ ಈ ದಿನಗಳ ಪ್ರಾರ್ಥನೆಗಳು. ನೀನು ಕ್ರಿಸ್ತನೇ ಆಗಿದ್ದರೆ, ನಿನಗೆ ಶಕ್ತಿ ಇದ್ದರೆ, ನೀನು ನಿಜವಾಗ್ಲೂ ದೊಡ್ಡ ದೇವರೇ ಆಗಿರೋದಾದ್ರೆ ಇದನ್ನು ಕೊಡು ಎಂದು ನಾವು ಏನನ್ನು ದೇವರಿಂದ ಬೇಡಿಕೊಳ್ತಿದ್ದೇವೆ? ಭೂಸಂಬಂಧವಾದವುಗಳನ್ನು ಬೇಡಿಕೊಳ್ತಾ ಇದ್ದೇವೋ? ಅಷ್ಟೇ ಅಲ್ಲ, ನೀನು ನಿಜವಾಗ್ಲೂ ದೇವರಿದ್ರೆ ನನಗೆ ಕಾಣಿಸಿಕೋ ಎನ್ನುವ ರೀತಿಯಲ್ಲಿ ಪ್ರಾರ್ಥಿಸ್ತಾರೆ. ದೇವರ ಮೇಲೆಯೇ ಒಂಥರ ಅಧಿಕಾರ ಚಲಾಯಿಸಿದಂತೆ ಪ್ರಾರ್ಥಿಸುವುದನ್ನು ಕಾಣ್ತೇವೆ. ಹಾಗೆ ಬೇಡಬೇಕೆಂದು ಬೋಧಕರು ಹೇಳುವುದು ಕೂಡ ವಿಚಿತ್ರವಾದ ಸಂಗತಿಯಾಗಿದೆ. ಎರಡನೇ ಅವನು ಏನನ್ನುತ್ತಿದ್ದಾನೆ ನೋಡಿ. ಆದರೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಅದೇ ಶಿಕ್ಷೆ ವಿಧಿಯಲ್ಲಿರುವುದರಿಂದ ದೇವರಿಗೆ ಭಯಪಡುವುದಿಲ್ಲವೋ? ನೀನು ದೇವರಿಗೆ ಭಯಪಡುವುದಿಲ್ಲವೋ? ದೇವರಿಗೆ ಭಯ ಇಲ್ಲ ಪ್ರಿಯರೇ ಈ ದಿನ ಮನುಷ್ಯರಿಗೆ. ನಮಗಾದರೂ ಇದು ನ್ಯಾಯ, ನಿನಗೂ ನನಗೂ ಈ ರೀತಿ ಶಿಲುಬೆಗೆ ಹಾಕುವುದು ನ್ಯಾಯವಾಗಿದೆ. ಯಾಕೆಂದರೆ ನಾವು ಅಪರಾಧಿಗಳಾಗಿದ್ದೇವೆ, ನಾವು ದೋಷಿಗಳಾಗಿದ್ದೇವೆ, ಪಾಪಿಗಳಾಗಿದ್ದೇವೆ. ಆ ವಿಷಯದಲ್ಲಿ ನಾವು ಕನ್ವಿಕ್ಷನ್ ಆಗಿದೆ. ನಾವೇ ಅಪರಾಧಿಗಳಾಗಿದ್ದೇವೆ ಎಂದು ನಾವು ಎಲ್ಲರ ಮುಂದೆ ಒಪ್ಪಿಕೊಳ್ಳಲಾಗಿದೆ. ಹಾಗಾಗಿ ಇದು ನಮಗೆ ನ್ಯಾಯವಾದದ್ದಾಗಿದೆ. ಅಂದರೆ ನಾನು ಪಾಪಿಯಾಗಿದ್ದೇನೆ, ನಾನು ದೋಷಿಯಾಗಿದ್ದೇನೆ ಎಂದು ತನ್ನ ಸಂಗತಿಯನ್ನು ತಾನು ಅರಿತುಕೊಳ್ತಿದ್ದಾನೆ. ಹೌದು, ಶಿಲುಬೆಯ ಕುರಿತು ಧ್ಯಾನಿಸುವಂತವನು ತನ್ನ ಸ್ಥಿತಿ ಏನೆಂದು ತಾನು ಅರಿತುಕೊಳ್ತಾನೆ. ಅಷ್ಟೇ ಅಲ್ಲ, ಮುಂದಿನ ವಚನ ನೋಡಿ. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಫಲ ಹೊಂದುತ್ತಿದ್ದೇವೆ. ಆದರೆ ಈತನಾದರೂ ಅಲ್ಲದೇನು ತಪ್ಪನ್ನು ಮಾಡಲಿಲ್ಲವಲ್ಲ, ಏನಂತೆ ಯಾವ ತಪ್ಪು ಮಾಡಿಲ್ಲ ಅನ್ನುತ್ತಾನೆ. ಈತನಲ್ಲಿ ಯಾವ ದೋಷ ಇಲ್ಲ ಎಂಬುದಾಗಿ ನಮಗೆ ತೀರ್ಪು ಕೊಟ್ಟ ಪಿಲಾತನೇ ಹೇಳಿದಾನಲ್ಲವೇ? ಈತನಲ್ಲಿ ನನಗೆ ಯಾವ ದೋಷ ಕಾಣಿಸುತ್ತಾ ಇಲ್ಲವೆಂದು ತನ್ನ ಕೈ ತೊಳ್ಕೊಂಡನಲ್ಲವೇ? ಇಷ್ಟೊಂದು ಈತನು ಹಿಂಸೆಗೊಳಗಾದರೂ ಸಹ, ಇಷ್ಟೊಂದು ಬಾಧೆಗೆ ಒಳಗಾದರೂ ಸಹ ಆತನ ಮಾತಿನಲ್ಲಿರುವ ಪ್ರೀತಿ, ಕ್ಷಮಾಪಣೆ ನೋಡು. ವಧೆ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಆತನು ಈ ಶಿಕ್ಷೆಯನ್ನು ನಮಗೋಸ್ಕರ ಅನುಭವಿಸುತ್ತಿದ್ದಾನೆ ಎನ್ನುವುದನ್ನು ನಾನು ಗ್ರಹಿಸಿದ್ದೇನೆ ಎಂಬ ನಂಬಿಕೆ ಅವನೊಳಗೆ ಬರುತ್ತೆ ಪ್ರಿಯರೇ. ನಮಗಾದರೂ ಇದು ನ್ಯಾಯವಾಗಿದೆ. ಈತನಾದರೂ ಪಾಪ ಇಲ್ಲದವನು, ಪಾಪರಹಿತನು, ಪರಲೋಕದಿಂದ ಬಂದಾತನು, ಪರಿಶುದ್ಧನಾದ ದೇವರು ಪಾಪಿಗಳಾದ ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾನೆ ಎನ್ನುವುದೇ ಶಿಲುಬೆಯ ಸುವಾರ್ತೆಯಾಗಿದೆ. ಅದನ್ನೇ ಆ ದುಷ್ಕರ್ಮಿ ನಂಬಿ ಏನ್ ಹೇಳ್ತಾನೆ ನೋಡಿರಿ. ಆತನನ್ನು ನೋಡಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಯೇಸುವಿನ ಕಡೆಗೆ ನೋಡುತ್ತಾ, ಪಕ್ಕದಲ್ಲಿಯೇ ನೇತಾಡಲ್ಪಡುವಂತಹ ಯೇಸುವನ್ನು ನೋಡುತ್ತಾ, ಅಲ್ಲಿವರೆಗೂ ಎಲ್ಲರೂ ಬೋಧಕನೇ 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 ಅನ್ನುತ್ತಾ ಇದ್ರು. ಆದರೆ ಈ ಕಳ್ಳ ಗ್ರಹಿಸಿಕೊಳ್ಳುತ್ತಾನೆ ಈತನು ಯೇಸು ಎಂದು. ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು, ಮರಿಯಳು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡಿಯುವಳು. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನೇ ತನ್ನ ಪ್ರಜೆಗಳನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸುವನು ಎಂಬ ಸುವಾರ್ತೆ ನಂಬಿದ. ಯೇಸು ಅಂದರೆ ರಕ್ಷಕನಾಗಿದ್ದಾನೆ, ಪಾಪಗಳನ್ನು ಕ್ಷಮಿಸುವಾತನಾಗಿದ್ದಾನೆ, ಪರಲೋಕಕ್ಕೆ ಮಾರ್ಗವಾಗಿದ್ದಾನೆ. ಆತನ ಕಡೆಗೆ ನೋಡಿ ಹೇಳ್ತಾನೆ, ಯೇಸುವೇ, ನೀನು ನಿನ್ನ ರಾಜ್ಯ ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಅನ್ನುತ್ತಾನೆ. ಅಬ್ಬಾ, ಒಬ್ಬ ಅಪರಾಧಿಯಾದರೂ ಕೂಡ ಸಂಪೂರ್ಣ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟ. ನೀನು ರಾಜನೋ ಎಂದು ಪಿಲಾತನು ಕೇಳಿದಾಗ, ನೀನೇ ಹೇಳಿದೆಯಲ್ಲವೇ ಅಂದ್ರು ಯೇಸು. ಆನಂತರ ಯೇಸು ಹೇಳ್ತಾರೆ, ನನ್ನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಟ್ಟದಲ್ಲ. ಇಹಲೋಕ ಸಂಬಂಧಪಟ್ಟ ರಾಜ್ಯಗಳು ಈ ದಿನ ಇರ್ತವೆ, ನಾಳೆ ಬಿದ್ದು ಹೋಗ್ತವೆ. ಈ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತೆ. ಯೇಸು ಕ್ರಿಸ್ತನು ಮಾಡಿರುವ ಬೋಧನೆಯಲ್ಲಿ ಪರಲೋಕ ರಾಜ್ಯದ ಕುರಿತು ಪ್ರಕಟಿಸಿದ್ದಾರೆ. ಅದು ನಿರಂತರವಾದ ರಾಜ್ಯ, ಸಮಾಧಾನದ ರಾಜ್ಯ, ಸಂತೋಷದ ರಾಜ್ಯವಾಗಿದೆ, ಮರಣವಿಲ್ಲದ ರಾಜ್ಯವಾಗಿದೆ. ಈ ಕಳ್ಳ ಅದನ್ನು ನಂಬುತ್ತಾ ಇದ್ದಾನೆ. ಈ ಲೋಕ ರಾಜ್ಯವಲ್ಲ, ಪರಲೋಕ ರಾಜ್ಯ ಎನ್ನುವಂಥದ್ದಿದೆ. ಆ ರಾಜ್ಯಕ್ಕೆ ನೀನೇ ಅಧಿಪತಿಯಾಗಿದ್ದಿ, ಆ ರಾಜ್ಯದಲ್ಲಿ ನೀನೇ ಸಿಂಹಾಸನ ಆಸೀನರೂಢನಾಗಿದ್ದಿ. ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊ ಅನ್ನುತ್ತಾನೆ. ಎಂತಹ ದೀನತೆಯ ಪ್ರಾರ್ಥನೆ, ಎಷ್ಟು ನಂಬಿಕೆಯಿಂದ ಕೂಡಿದ ಪ್ರಾರ್ಥನೆ ಇದಾಗಿದೆ ನೋಡಿ.
ನಿನ್ನ ರಾಜ್ಯದಲ್ಲಿ ಅದನ್ನು ಕೊಡು ಇದನ್ನು ಕೊಡು ಎಂದು ಕೇಳಿಲ್ಲ, ನನ್ನನ್ನು ಜ್ಞಾಪಕ ಮಾಡಿಕೋ ಅನ್ನುತ್ತಾನೆ. ಎಷ್ಟು ಒಳ್ಳೆ ಪ್ರಾರ್ಥನೆಯಾಗಿದೆ ನೋಡಿ. ನಾವು ದೇವರ ಸನ್ನಿಧಿಗೆ ಹೋಗುವಾಗ ಏನೇನೋ ಬೇಡಿಕೊಳ್ತೇವೆ, ಏನೇನೋ ಕೇಳಿಕೊಳ್ತೇವೆ, ಅಧಿಕ ಪ್ರಸಂಗ ಮಾಡ್ತೇವಲ್ಲವೇ ದೇವರಿಗೆ ಪ್ರಾರ್ಥನೆಯಲ್ಲಿ. ನಿನ್ನ ಸಂಗತಿ ನನಗೆ ಗೊತ್ತು ದೇವ್ರೆ, ನನ್ನನ್ನು ಒಮ್ಮೆ ನೋಡು, ನನ್ನನ್ನು ಜ್ಞಾಪಕ ಮಾಡಿಕೋ, ನನಗೆ ಸಹಾಯ ಮಾಡು ದೇವ್ರೆ ಎಂಬ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ್ರೆ ದೇವರು ತಕ್ಷಣ ಉತ್ತರ ಕೊಡ್ತಾರೆಂದು ಇಲ್ಲಿ ನಾವು ನೋಡ್ತೇವಲ್ಲವೇ. ನೀನು ನಿನ್ನ ರಾಜ್ಯ ಪಡೆದುಕೊಂಡು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ ಅಂದಾಗ ಯೇಸು ಎರಡನೇ ಮಾತಾಡಿ ಏನ್ ಹೇಳ್ತಾರೆ ನೋಡಿ. ಅದಕ್ಕೆ ಯೇಸು ಅವನಿಗೆ, ಕೇಳಿ ಪ್ರಿಯರೇ, ಆಗಲೇ ಯೇಸು ಎಷ್ಟೋ ವೇದನೆಯಲ್ಲಿದ್ದಾರೆ, ರಕ್ತವೆಲ್ಲ ಸುರಿಯುತ್ತಾ ಇತ್ತು, ಬಲಹೀನವಾಗಿದ್ರು, ಮಾತಾಡಲು ಕೂಡ ಶಕ್ತಿ ಇರಲಿಲ್ಲ. ಆದರೆ ಒಬ್ಬ ಅಪರಾಧಿ ಇಷ್ಟ ಬಂದಂತೆ ಬದುಕಿ ಕೊನೆ ಗಳಿಗೆಯಲ್ಲಿ ದೇವರೇ ನನ್ನನ್ನು ಜ್ಞಾಪಕ ಮಾಡಿಕೋ ಎಂದು ಹೇಳಿದಾಗ ಆಗೋದಿಲ್ಲ ಅನ್ನಲಿಲ್ಲ, ಈಗ್ಯಾಕೆ ಎಂದು ಕೇಳಲಿಲ್ಲ. ದೀನರ ಪ್ರಾರ್ಥನೆ ಲಾಲಿಸುವಾತನಾಗಿದ್ದಾರೆ ನಮ್ಮ ದೇವರು. ಶ್ರಮೆಯಲ್ಲಿರುವಂಥವರನ್ನು ಬಿಡಿಸುವಾತನಾಗಿದ್ದಾರೆ ನಮ್ಮ ದೇವರು. ಆತನಲ್ಲಿ ನಂಬಿಕೆಟ್ಟವರನ್ನು ಬಿಡಿಸುವಾತನಾಗಿದ್ದಾರೆ. ಅವನಿಗೆ ಯೇಸು ಏನ್ ಹೇಳ್ತಾರೆ ನೋಡಿ, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ನನ್ನನ್ನು ಜ್ಞಾಪಕ ಮಾಡಿಕೋ ಅಂದಿದ್ದಕ್ಕೆ ಎರಡನೇ ಮಾತಾಗಿ ಯೇಸು ಹೇಳ್ತಾರೆ, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ಪರಲೋಕಕ್ಕೆ ಕೊಂಡೊಯ್ಯಬಲ್ಲಂತಹ ದೇವರಿಗೆ, ದೇವರೇ ನಿನ್ನ ರಾಜ್ಯಕ್ಕೆ ವಾರಸುದಾರನನ್ನಾಗಿ ಮಾಡೆಂದು ಬೇಡಿಕೊಳ್ಳಬೇಕು. ನಿನ್ನ ರಾಜ್ಯದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿರುವ ಭಾಗ್ಯ ದಯಪಾಲಿಸೆಂದು ಬೇಡಿಕೊಳ್ಳಬೇಕು. ಈ ದಿನ ನಾವು ಭೂಸಂಬಂಧವಾದವುಗಳಿಗಾಗಿ ಮಾತ್ರ ಬೇಡಿಕೊಳ್ತಿದ್ದೇವೆ. ಈ ಜೀವಿತಕ್ಕೆ ಸಂಬಂಧಪಟ್ಟವುಗಳಿಗಾಗಿ ಮಾತ್ರ ನಾವು ಬೇಡಿಕೊಳ್ಳುವವರಾಗಿರೋದಾದ್ರೆ ಈ ಲೋಕದಲ್ಲಿರುವ ಎಲ್ಲರಿಗಿಂತಲೂ ದೌರ್ಭಾಗ್ಯರಾಗಿರುತ್ತೇವೆ ಎಂದು ಬೈಬಲ್ ಎಚ್ಚರಿಸುತ್ತೆ. ನನ್ನನ್ನು ನಂಬುವ ಪ್ರತಿಯೊಬ್ಬನು ಮರಣ ಹೊಂದುವುದಿಲ್ಲ, ಮರಣ ಹೊಂದಿದರೂ ಬದುಕುವನು ಎಂದು ಹೇಳಿದ ನಿತ್ಯ ಜೀವ ಕೊಡುವಂತಹ ಕರ್ತನಿಗೆ ನನ್ನನ್ನು ಪರಲೋಕ ರಾಜ್ಯಕ್ಕೆ ವಾರಸುದಾರನನ್ನಾಗಿ ಮಾಡೆಂದು ಒಂದು ಉತ್ತಮವಾದ ಪ್ರಾರ್ಥನೆ ಈ ಕಳ್ಳನು ಮಾಡುವುದನ್ನು ನೋಡ್ತೇವೆ. ಯೇಸುವಿನ ಪಕ್ಕದಲ್ಲಿಯೇ ಇದ್ದು ಆತನ ಒಂದೇ ಒಂದು ಮಾತು ಕೇಳಿ ಪರಿವರ್ತನೆ ಹೊಂದುತ್ತಾನೆ. ನಂಬಿಕೆಯಿಂದ ನಿನ್ನ ರಾಜ್ಯದಲ್ಲಿ ನನ್ನನ್ನು ಜ್ಞಾಪಕ ಮಾಡಿಕೊ ಎಂದು ಬೇಡಿಕೊಂಡಾಗ ಯೇಸು ಕೊಟ್ಟ ಧೈರ್ಯ ನೋಡಿ, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ ಅನ್ನುತ್ತಾರೆ. ನಿನ್ನ ದೋಷಗಳಿಗೋಸ್ಕರ ಕೂಡ ನಾನು ನನ್ನ ರಕ್ತವನ್ನು ಸುರಿಸಿದ್ದೇನೆ. ಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ಯೇಸು ತನ್ನ ರಕ್ತವನ್ನು ಸುರಿಸಿ ಅಪರಾಧಗಳಿಗೆ ಪ್ರಾಯಶ್ಚಿತ್ತ ಯಜ್ಞವಾಗಿ ತನ್ನ ಪ್ರಾಣವನ್ನೇ ನಮಗೋಸ್ಕರ ಧಾರೆ ಎರೆದಿದ್ದಾರೆ. ಈ ಉದಯಕಾಲ ಸಮಯದಲ್ಲಿ ನೀವು ಪಾಪ ಕ್ಷಮಾಪಣೆ ಹೊಂದಿದ್ದೀರಾ? ದೇವರೇ ನನ್ನನ್ನು ನಿನ್ನ ರಾಜ್ಯದ ವಾರಸುದಾರನನ್ನಾಗಿ ಮಾಡೆಂದು ಬೇಡಿದ್ದೀರಾ? ದೇವರೇ ನನ್ನ ಹೆಸರು ನಿಮ್ಮ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಿರಿ ಎಂದು ಬೇಡಿಕೊಂಡಿದ್ದೀರಾ? ನಿನ್ನ ರಾಜ್ಯದಲ್ಲಿ ಶ್ರೇಷ್ಠನನ್ನಾಗಿ ಮಾಡೆಂದು ಎಂದಾದರೂ ಪ್ರಾರ್ಥಿಸಿದ್ದೀರಾ? ಆ ದಿನ ಒಬ್ಬ ತಾಯಿ ತನ್ನ ಇಬ್ಬರು ಮಕ್ಕಳನ್ನು ಯೇಸುವಿನ ಬಳಿಗೆ ಕರೆತಂದು ಏನೆಂದು ಕೇಳ್ತಾಳೆ? ನನ್ನ ಮಕ್ಕಳು IAS ಆಫೀಸರ್ ಆಗುವಂತೆ ಮಾಡಿ, ಅಮೆರಿಕಕ್ಕೆ ವೀಸಾ ದೊರಕುವಂತೆ ಮಾಡೆಂದು ಬೇಡಿಕೊಂಡಳು. ಏನ್ ಬೇಡಿಕೊಂಡಳು? ನನ್ನ ಮಕ್ಕಳು ದೇವರೇ ನಿನ್ನ ರಾಜ್ಯದಲ್ಲಿ ಬಲಗಡೆಯಲ್ಲಿ ಒಬ್ಬನು, ಎಡಗಡೆ ಒಬ್ಬನು ಕೂತುಕೊಳ್ಳುವ ಭಾಗ್ಯ ದಯಪಾಲಿಸಿ ಎಂದು ಬೇಡಿಕೊಂಡಳು. ಅಮ್ಮ, ಅದು ಬಹಳ ಕಷ್ಟವಾದದ್ದು ಎಂದು ಯೇಸು ಹೇಳ್ತಾರೆ. ಆದರೂ ಪರವಾಗಿಲ್ಲ, ವಿ ಆರ್ ರೆಡಿ ಅಂದ್ರು ಅವರಿಬ್ಬರು. ನಾವು ಶ್ರಮೆಗಳನ್ನು ಸಹಿಸುವುದಕ್ಕಾಗಿ ನಿನ್ನ ರಾಜ್ಯ ಸೇರುವುದಕ್ಕೋಸ್ಕರ ಸಿದ್ಧಗೊಳ್ಳುತ್ತೇವೆ ಎಂದು ಅವರಿಬ್ಬರು ಹೇಳ್ತಾರಲ್ಲವೇ? ನಾವು ಕೂಡ ಅನೇಕ ಶ್ರಮೆಗಳನ್ನು ಹೊಂದಿ ಪರಲೋಕ ರಾಜ್ಯಕ್ಕೆ ಸೇರಬೇಕಾಗುತ್ತೆ. ಯೇಸುವಿನ ರಾಜ್ಯದಲ್ಲಿರಬೇಕೆಂದು ಒಂದು ಕಡೆ ಆಶಿಸುತ್ತಿದ್ದೇವೆ, ಈ ಲೋಕದಲ್ಲಿ ಇನ್ನೊಂದು ಕಡೆ ಇಷ್ಟ ಬಂದಂತೆ ಬದುಕಲೆಂದು ಆಶಿಸುತ್ತಿದ್ದೇವೆ. ಹಾಗಾದರೆ ನಡೆಯಲ್ಲ. ಈ ಲೋಕದಲ್ಲಿ ಆ ಐಶ್ವರ್ಯವಂತನಿಗೆ ಎಲ್ಲವೂ ಇತ್ತು, ಆದರೆ ಕರ್ತನಿಲ್ಲದಕ್ಕೆ ನರಕಕ್ಕೆ ಪಾತಾಳಕ್ಕೆ ಹೋದ. ಈ ಲೋಕದಲ್ಲಿ ಏನೂ ಇಲ್ಲದಿದ್ದರೂ ನಂಬಿಕೆಯುಳ್ಳವನಾದಂತಹ ಲಾಜರನು ಪರದೇಶಿಗೆ ಹೋಗುತ್ತಾನೆ. ಈ ದಿನ ಯೇಸುವಿನ ನಾಮದಲ್ಲಿ ನಮಗೂ ಪಾಪ ಕ್ಷಮಾಪಣೆ ಇದೆ ಎಂದು ನೀವು ನಂಬುವುದಾದರೆ, ಯೇಸುವನ್ನು ನಂಬಿ ಲೋಕವನ್ನು ತ್ಯಜಿಸಿ ಪಾಪವನ್ನು ವಿಸರ್ಜಿಸಿ ಆ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಯೇಸು ಕ್ಷಮಿಸುತ್ತಾರೆ. ನಮ್ಮೆಲ್ಲರನ್ನು ತನ್ನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ತಾರೆ. ನನ್ನಷ್ಟಕ್ಕೆ ನಾನೇ ನನ್ನ ಚಿತ್ತಾನುಸಾರ ನಿನ್ನ ದೋಷವನ್ನೆಲ್ಲ ಅಳಿಸಿ ಹಾಕುತ್ತೇನೆ, ಇನ್ನೆಂದಿಗೂ ನಿನ್ನ ಪಾಪ ನನ್ನ ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲ ಎಂದು ದೇವರು ಹೇಳಿದಾರಲ್ಲವೇ? ಆ ದಿನ ಆ ಕಳ್ಳನನ್ನು ದೇವರು ಆ ಕ್ಷಣದಲ್ಲಿಯೇ ಕ್ಷಮಿಸಿರುವುದರಿಂದ, ತನ್ನ ರಕ್ತದಿಂದ ತೊಳೆದಿರುವುದರಿಂದ ಈ ಹೊತ್ತೇ, ನಾಳೆಯಲ್ಲ, ನಂತರವಲ್ಲ, ನನ್ನೊಂದಿಗೆ ಪರದೇಶಿನಲ್ಲಿರುವೆ ಅನ್ನುತ್ತಾರೆ. ಯೇಸು ಪರಲೋಕದೊಳಗೆ ಪ್ರವೇಶಿಸುತ್ತಿರುವಾಗ ಜೊತೆಗೆ ಈ ಕಳ್ಳನು ಕೂಡ ಹೋಗ್ತಾ ಇದ್ದನಂತೆ. ಇದು ಸುಮ್ಮನೆ ಊಹಿಸಿರುವ ಕತೆ. ಪಕ್ಕದಲ್ಲಿರುವ ದೂತರೆಲ್ಲ ಅಂದ್ರಂತೆ, ಇವನ್ಯಾಕೆ ಬರ್ತಿದ್ದಾನೆ, ಪರಮ ದುರ್ಮಾರ್ಗಿ ಅಲ್ಲವೋ? ಆಗ ಯೇಸು ಹೇಳ್ತಾರಂತೆ, ನನ್ನ ರಕ್ತದಿಂದ ವಿಮೋಚಿಸಲ್ಪಟ್ಟ ಮೊದಲ ಆತ್ಮ ಇವನೇ ಎಂದು.
ಹೌದು, ನಿಮಗೋಸ್ಕರ ನನಗೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿದ್ದಾರೆ. ನೀವೆಷ್ಟೇ ಘೋರ ಪಾಪಿಯಾಗಿರ್ಬೋದು, ಎಷ್ಟೇ ದುರ್ಮಾರ್ಗಿಯಾಗಿರ್ಬೋದು, ಎಷ್ಟೇ ದೇವರಿಗೆ ದುಃಖಪಡಿಸಿದರೂ, ಎಷ್ಟೇ ಇತರರಿಗೆ ಹಾನಿಕರವಾಗಿ ಜೀವಿಸಿದರೂ, ನಿಮ್ಮ ತಪ್ಪೇನೆಂದು ಗ್ರಹಿಸಿಕೊಂಡು ಕರ್ತನು ಕೊಡುವ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವುದಾದರೆ, ನಿಮ್ಮ ಪಾಪಕ್ಕಾಗಿ ನಿಮ್ಮ ಮೇಲೆ ಬರಲಿಕ್ಕಿರುವ ಶಿಕ್ಷೆ ಆತನು ಹೊತ್ತುಕೊಂಡಿರುವುದರಿಂದ ನಿಮಗೆ ಬಿಡುಗಡೆ, ನಿಮಗೆ ನೂತನ ಜೀವಿತ ಕೊಡುವುದಕ್ಕಾಗಿ ಯೇಸು ಸಿದ್ಧವಾಗಿದ್ದಾರೆ. ಯೇಸು ಒಂದೇ ಮಾರ್ಗವಾಗಿದ್ದಾರೆ. ನಾನೇ ಮಾರ್ಗವೂ ಜೀವವೂ ಸತ್ಯವೂ ಆಗಿದ್ದೇನೆ, ನನ್ನ ಮೂಲಕ ಹೊರತಾಗಿ ಯಾವನೊಬ್ಬನು ತಂದೆಯ ಬಳಿಗೆ ಸೇರುವುದಿಲ್ಲ ಅಂದಿದ್ದಾರೆ. ಕರ್ತನೇ, ನಿನ್ನ ರಾಜ್ಯದಲ್ಲಿ ಜ್ಞಾಪಕ ಮಾಡಿಕೊ ಎಂದು ಬೇಡಿಕೊಳ್ಳೋಣವೇ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಕಾಲ ಸಮಯದಲ್ಲಿ ಯೇಸುವೇ, ನೀವು ಶಿಲುಬೆಯ ಮೇಲೆ ನುಡಿದಿರುವಂತಹ 7 ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ಆ ಮಾತುಗಳಲ್ಲಿರುವ ಸತ್ಯ ನಮ್ಮ ಜೀವಿತದಲ್ಲಿ ಅನ್ವಯಿಸಿಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಕ್ಷಮಿಸುವ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಕ್ರೈಸ್ತಿಯ ಭಕ್ತಿ ಭೂಸಂಬಂಧವಾದದ್ದಲ್ಲವೆಂದು, ಮೇಲಿರುವವುಗಳನ್ನು ಹುಡುಕುವಂಥದ್ದಾಗಿದೆ ಎಂದು ವಾಕ್ಯ ಹೇಳುತ್ತೆ. ಪರಲೋಕಕ್ಕೆ ಬಾಧ್ಯರಾಗಿರಬೇಕೆಂಬ ಆಸೆಯೊಂದಿಗೆ ಮಾನಸಾಂತರ ಹೊಂದಿ, ನೀವು ಅನುಗ್ರಹಿಸುವ ತಿರುಗಿ ಹುಟ್ಟುವ ಅನುಭವ ಹೊಂದಿಕೊಂಡು, ನೀವು ಕೊಡುವ ಪಾಪ ಕ್ಷಮಾಪಣೆಯನ್ನು ಹೊಂದಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗುವಂತಹ ಭಾಗ್ಯವನ್ನು ಈ ಅನುದಿನದ ಧ್ಯಾನ ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ಭೂಸಂಬಂಧವಾದವುಗಳ ಮೇಲೆ ನಮ್ಮ ಮನಸ್ಸನ್ನಿಡದೆ, ಯೇಸು ನಮಗೋಸ್ಕರ ಪರಲೋಕದಲ್ಲಿ ಸಿಂಹಾಸನ ಆಸೀನರೂಢನಾಗಿದ್ದಾರೆಂದು ಗ್ರಹಿಸಿ ಮೇಲಿರುವವುಗಳನ್ನೇ ಹುಡುಕಲು, ಈ ಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿ ಬದುಕಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಇತರ ದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಮತ್ತೆ ಕರ್ತನ ಚಿತ್ತವಿರುವುದಾದರೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಈ ಕಾರ್ಯಕ್ರಮದ ಕುರಿತು ಅನೇಕರಿಗೆ ತಿಳಿಯಪಡಿಸಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ.